ವಿದ್ಯಾರ್ಥಿಗಳ ಆಶೋತ್ತರಗಳಿಗೆ ನಿರಂತರವಾಗಿ ಸ್ಪಂದಿಸುವ ಸಮಾಜಮುಖಿ ಕಾರ್ಯಗಳಿಗೆ ಸದಾ ಮುಂಚೂಣಿಯಲ್ಲಿರುವ ಸಿಂಧನೂರಿನಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟುಮಾಡಿ ಇತಿಹಾಸ ಸೃಷ್ಟಿಸಿದ ಆಕ್ಸ್ಫರ್ಡ್ ಸಾಮ್ರಾಜ್ಯದ ಮಹಾನ್ ಸಾಮ್ರಾಟನ ಚರಿತ್ರೆ. ಸಿಂಧನೂರು ಸೀಮ್ಯಾಗ ರೋಡ್ಕುಂದ ಮಣ್ಣಿನ ಮಡಿಲಾಗ ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ರೌಡ್ಕುಂದ ಗ್ರಾಮದ ಶ್ರೀಮತಿ ಸುಗುಣಾವತಿ ಶ್ರೀ ಶೇಷಯ್ಯ ಶ್ರೇಷ್ಠಿ ದಂಪತಿಗಳ ತೃತೀಯ ಸುಪುತ್ರನಾಗಿ ದಿನಾಂಕ 18/1/1980 ರೌಡ್ಕುಂದ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ತಂದೆ ತಾಯಿಯ ಪ್ರೀತಿಯ ಸುಪುತ್ರನಾಗಿ ಬೆಳೆದು ಬಡತನದ ಬವಣೆಯ ಜೀವನ ನಿಭಾಯಿಸಬೇಕಾದ ಸಂದರ್ಭದಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡು ಕಷ್ಟದ ಜೀವನವನ್ನು ಬಾಲ್ಯದಲ್ಲಿ ಅನುಭವಿಸಿದರು. ಎಲ್ಲ ಜವಾಬ್ದಾರಿ ಅವ್ರದ್ದೇ. ಆಮೇಲೆ ಏನಂದ್ರೆ ಏನನ್ನು ತಗೊಂಬ ಮಾಡಂತಂದ್ರೆ ಮಾತ್ರ ಅಷ್ಟೇ ತರ್ತಿದ್ರು, ಉಳಿಕೆದ್ದೆಲ್ಲ ಅವರು ನಿಭಾಯಿಸ್ತಿದ್ರು. ನಮಗೂ ಯಾವುದು ಫೋರ್ಸ್ ಮಾಡ್ತಿದ್ದಿಲ್ಲ. ಅವ್ರಿದ್ರು ಇವತ್ತು ನಾವು ಈ ತಂದೆಯನ್ನು ಕಳೆದುಕೊಂಡ ನಂತರ ಜೀವನ ನಿರ್ವಹಣೆಗಾಗಿ ತಾಯಿ, ಅಕ್ಕ ಮತ್ತು ಇಬ್ಬರ ಅಣ್ಣಂದಿರೊಂದಿಗೆ ಬಾಲ್ಯದಲ್ಲಿಯೇ ಕಂಪ್ಲಿ ಹತ್ತಿರದ ಸಕ್ಕರೆ ಕಾರ್ಖಾನೆಯ ಬಳಿ ಮೆಣಸಿನಕಾಯಿ ವ್ಯಾಪಾರ ಹಾಗೂ ಗಂಗಾವತಿಯಲ್ಲಿ ಪಾನ್ ಶಾಪ್ ಮತ್ತು ಹೋಟೆಲ್ಗಳಲ್ಲಿ ಸರ್ವರ್ ಕೆಲಸ ಮಾಡುತ್ತಲೇ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದರು. ಅದಲ್ಲದೆ ಬಡತನದ ಜೀವನ ನಿರ್ವಹಣೆಗಾಗಿ ಕಬ್ಬಿಣದ ತುಂಡುಗಳನ್ನು ಆರಿಸುತ್ತಾ ಗುಜರಿಗಳಿಗೆ ಹಾಕಿ ಬಂದ ಹಣವನ್ನು ತಾಯಿಗೆ ನೀಡಿ ಜೀವನ ನಿರ್ವಹಣೆಗೆ ಆಸರೆಯಾಗಿದ್ದರು. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿಯೇ ಈ ರೀತಿ ಕಷ್ಟದ ಜೀವನ ನಿರ್ವಹಿಸಿದ ಇವರಿಗೆ ಮುಂದಿನ ಪ್ರೌಢ ಹಂತದ ಶಿಕ್ಷಣವನ್ನು ಸೋದರ ಮತ್ತು ಅಕ್ಕನ ಸಹಾಯದೊಂದಿಗೆ ಸುಕ್ಷೇತ್ರ ಅಮ್ಮಮಠ ಸರಕಾರಿ ಪ್ರೌಢಶಾಲೆಯಲ್ಲಿ ಪೂರೈಸಿದರು. ಕಲಿಕಾ ಹಂತದ ದಿನಮಾನಗಳಲ್ಲಿ ಅನೇಕ ಪ್ರತಿಭಾವಂತ ಮತ್ತು ವಿಮರ್ಶಾತ್ಮಕ ಚಿಂತನಾಶೀಲತೆಯ ಮನೋಭಾವನೆ ಬೆಳೆಸಿಕೊಂಡರು. ಯಾರ ರಿಲೇಷನ್ ಬಂದ್ರು, ಯಾರೋ ಒಂದು ಡಜನ್ ಬಾಳೆ ತಂದಾರ ಅನ್ಕರಿ, ಒಳಗ ಒಳಗ ಹೊರಗೆ ಒಳಗೆ ಹೊರಟಿದ್ರು, ಅಡಿಗೆ ತಿಂದ್ಬಿಡ್ತಿದ್ರಿ. ನಾವು ಮನೆಗೆ ಇರ್ತಿದ್ವಲ್ಲ, ಒಬ್ಬರೇ ಇರ್ತಿದ್ವ. ಈಗ ನಮ್ಮ ಅತ್ತರಿಗೆ ಏನಾಗ್ತದೆ, ನನ್ನ ಸೊಸೆ ತಿಂದ ಅನ್ಕೋಬೇಕಿಲ್ಲ ಅವರು. ಹೆಂಗ್ ತಿಂತಾನಲ್ಲ, ನನ್ನ ಮೇಲೆ ಬಂದ್ಬಿಡ್ತಾನ ಅಂತ ನನಗೆ ಭಯ. ಆ ಥರ ಮಾಡ್ತಿದ್ರು. ಯಾವ್ದಿಂದ ಮುಂದೆ ನೋಡ್ತಿದ್ದಿಲ್ಲ ತಿನ್ನುವಾಗ. ಈಗ ಬ್ರೆಡ್ ತಂದ್ರ ಒಂದಿಷ್ಟು ಜನ ಟೀ ಹಾಕೊಂಬಿಡೋದು, ಒಂದು 4-5 ಬ್ರೆಡ್ ಅದ್ರಾಗ ಹಾಕಿ ಎಲ್ಲ ಚಮಚಗಳನ್ನ ಯಾವುದು ತಿನ್ನೋದಾಗಿ ಉಣ್ಣೋದಾಗಿ ಒಟ್ಟು ಅಷ್ಟು ಚೇಷ್ಟೆ ಒಟ್ಟು ಮುಂದೆ ನೋಡಂಗಿಲ್ಲ, ಮುಂದೆ ನೋಡಂಗಿಲ್ಲ, ತನಗೇನು ಬೇಕಾ ತಿಂದು ಮುಗಿಸ್ಬಿಡೋದು. ಆ ಥರ ಮಾಡ್ತಿದ್ರಿ. ನನಗಾದ್ರೂ ಒಂಥರ ಮಗನ ಥರನೇ ಇದ್ದೀನಿ. ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೆ ನನ್ನಿಂದ ಬರ್ತಿದ್ದೀನಿ ರೀ. ಒಂದು ನಾಗಪ್ಪಗೆ ಹಾಲಕಕ್ಕೆ ಹೋದ್ರೆ ಅದನ್ನ ಕರ್ಕೊಂಡು ಹೋಗ್ತಿದ್ದೆ. ಯಾವುದೊಂದು ದೇವಸ್ಥಾನಕ್ಕೆ ಹೋದ್ರೆ ನನ್ನಿಂದ ಬರ್ತಿದ್ದೆ. ಹಂಗೆ ಮೈದ ಅಂತೇನು ಭಾವಿಸಿಲ್ರಿ ನಾನು. ಅವಾಗಾದ್ರೆ ಅಷ್ಟೇ, ಇವಾಗಾದ್ರೆ ಅಷ್ಟೇ. ಯಾವಾಗಾದ್ರೂ ಸಿಂಧೂರಿಗೆ ಹೋಗಿ ಬಂದಿದ್ದು, ಕಾಲೇಜ್ಗೆ ಹೋಗಿ ಬಂದರೂ ಕೂಡ ರಾತ್ರಿ ಊಟ ಅಡಿಗೆ ಮಾಡಿದ್ರೆ ಅಡಿಗೆ ಮಾಡಿಬಿಡತ್ತಿ ಅಂತ ಕಲಿಸ್ಕೊಡ್ಬೇಕು ಮತ್ತೆ. ನಾನು ಕಲಿಸ್ಕೊಟ್ರೆ ಊಟ ಮಾಡ್ತಿದ್ದ. ಮಗನ ಥರ ನೋಡ್ಕೊಂಡ್ಬಂದಿದ್ದೆ ನಾನು. ಆತಾದ್ರಷ್ಟೇ, ಈತಾದ್ರೂ ಅಷ್ಟೇ ರೀ. ಪದವಿ ಪೂರ್ವ ಶಿಕ್ಷಣ ನಂತರ ಬೆಂಗಳೂರಿನ ಗುಪ್ತ ಅರೇನಾ ಇನ್ಸ್ಟಿಟ್ಯೂಟ್ ಜಯನಗರದಲ್ಲಿ ದಾಖಲಾತಿ ಪಡೆದ 2 ದಿನಗಳಲ್ಲಿ ವಾಪೀಸು ಬಂದು ನಂತರ BA ಪದವಿ ಹಂತದ ಶಿಕ್ಷಣವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿಂಧನೂರಿನಲ್ಲಿ ಪೂರೈಸಿದರು. ಯಾವ ವ್ಯಕ್ತಿಯಲ್ಲಿ ನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆ, ನಿಶ್ಚಲವಾದ ಗುರಿ ಇರುತ್ತೋ ಆ ಗುರಿಯನ್ನು ಸಾಧಿಸುವ ಛಲ ಹೊಂದಿರೋ ವ್ಯಕ್ತಿ ಖಂಡಿತವಾಗಿಯೂ ಆ ಗುರಿಯನ್ನು ಮುಟ್ತಾನೆ. ಉದಾಹರಣೆಗೆ ಸಿಂಧನೂರಿನ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಾದ ಶ್ರೀ ಸತ್ಯನಾರಾಯಣ ಶೆಟ್ಟಿಯವರು ಇಂದು ಆ ಹಂತವನ್ನು ತಲುಪಿರೋದು ನಿಜಕ್ಕೂ ನನಗೆ ಹೆಮ್ಮೆ ಪಡುವ ವಿಷಯ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಕ್ರಿಯಾಶೀಲ ಮನೋಭಾವ, ಏನಾದರೂ ಒಂದು ಸಾಧಿಸಬೇಕೆನ್ನುವ ಹಂಬಲ, ಛಲ ಸತ್ಯನಲ್ಲಿತ್ತು. ಇಂದು ಆ ಒಂದು ಛಲವನ್ನು ಅವರು ಪೂರೈಸಿರೋದು ನಿಜಕ್ಕೂ ಸಂತೋಷ ಪಡ್ತಕ್ಕಂಥ ವಿಷಯ. ಆ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. B.Ed ಶಿಕ್ಷಣವನ್ನು ಪ್ರಸನ್ನ ಎಜುಕೇಷನ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆಯಲ್ಲಿ ಪೂರೈಸಿದರು. ನನ್ನ ಹೆಸರು ಶಶಿಧರ್ ಡಿ ಅಂತ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಧರ್ಮಸ್ಥಳ ಇಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕಳೆದ ಸುಮಾರು 20 ವರ್ಷಗಳಿಂದ ನನ್ನ ಆತ್ಮೀಯ ಗೆಳೆಯರಾಗಿರುವಂಥ ಶ್ರೀಯುತ ಸತ್ಯನಾರಾಯಣ ಶೆಟ್ಟಿಯವರು
ನನ್ನೊಟ್ಟಿಗೆ B.Ed ಪದವಿಯನ್ನು ಮುಗಿಸಿದ್ರು. ಸುಮಾರು 20 ವರ್ಷಗಳ ಮೊದಲು ಇಲ್ಲಿ ಧರ್ಮಸ್ಥಳದಲ್ಲಿ B.Ed ಪದವಿಯನ್ನು ಮುಗಿಸಿದ್ರು. ಇವರೊಬ್ಬ ಛಲಗಾರ ಅಂತ ಹೇಳ್ಬೋದು, ಒಂದು ಹಠಗಾರ. ಯಾಕೆಂದರೆ ಅವರು ನನ್ನೊಟ್ಟಿಗೆ ಅಧ್ಯಯನ ಮಾಡ್ತಿರುವಾಗಲೇ ಅವರಿಗೆ ಒಂದು ಹಠ ಇತ್ತು. ಅವಾಗಲೇ ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಈ ಸಾಧನೆಯನ್ನು ಈಗ ಮಾಡಿ ತೋರಿಸಿದ್ದಾರೆ. ಪ್ರಸ್ತುತ ಈಗ ಅವರು ಸಿಂಧನೂರಿನಲ್ಲಿ ಸುಮಾರು PUC ಇಂದ PG ವರೆಗೆ ಸುಮಾರು 2,000 ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಒಂದು ರೀತಿಯ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಂತರ MA ಸ್ನಾತಕೋತ್ತರ ಕನ್ನಡ ಪದವಿಯನ್ನು ಧಾರವಾಡ ವಿಶ್ವವಿದ್ಯಾಲಯದಿಂದ ಪಡೆದರು. ನನ್ನ ಹೆಸರು ಮೈಬೂಬ್ ಕೆ. ನಮ್ಮೂರು ರೌಡ್ಕುಂದ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲಬ್ನೂರು ಇಲ್ಲಿ ಪ್ರಭಾರಿ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಹೋದರ ಸತ್ಯನಾರಾಯಣರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನಾನು ಮತ್ತು ಸತ್ಯ ಕಳೆದ 30 ವರ್ಷಗಳಿಂದ ಜೊತೆಯಲ್ಲೇ ಇದ್ದೇವೆ. ಸೃಷ್ಟಿ ಖಾಸಗಿ ಪದವಿ ಪೂರ್ವ ಕಾಲೇಜನ್ನು ಸೃಷ್ಟಿಸುವ ಮೂಲಕ ಸಣ್ಣ ತ್ವರೆಯಾಗಿ ಜಿನುಗಿದ ಶಿಕ್ಷಣದ ಕ್ರಾಂತಿಯ ಪ್ರವಾಹ ಇಂದು ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆ ಎನ್ನುವ ಬೃಹತ್ ನದಿಯಾಗಿ ಧುಮ್ಮುಕ್ಕುತ್ತಿದೆ. ಇದು ವಾಸ್ತವ. ಮತ್ತೊಮ್ಮೆ ಇಡೀ ಅವರ ಕುಟುಂಬಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಂತರ 2006ರಲ್ಲಿ ಸಿಂಧನೂರಿನ ಖಾಸಗಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಬೋಧನೆ ಸೇವೆ ಆರಂಭಿಸಿದರು. ತಾವು ಉಪನ್ಯಾಸ ನೀಡುತ್ತಿರುವ ಸಮಯದ ದಿನಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಹಾಗೂ ಶಿಕ್ಷಣದಿಂದ ವಂಚಿತರಾಗುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಗಮನಿಸಿ, ನಾಗರಿಕ, ಶೈಕ್ಷಣಿಕ ಹಾಗೂ ಜಾಗತಿಕ ವ್ಯವಸ್ಥೆಯಲ್ಲಿದ್ದೇವೆ, ಭೌತಿಕ ಹಾಗೂ ಭೌತಿಕ ಆಯಾಮದಲ್ಲಿ ಹೊಸ ಶೈಕ್ಷಣಿಕ ಶೋಧನೆ, ಚಿಂತನೆ, ಆವಿಷ್ಕಾರ, ಕಲಿಕಾ ತಂತ್ರಗಾರಿಕೆ ನಾಡಿನ ಉದ್ದಗಲಕ್ಕೂ ನಡೆಯುತ್ತಿದ್ದನ್ನು ಕಂಡು ಪ್ರಸ್ತುತ ಸಂದರ್ಭ ಹಾಗೂ ಸ್ಥಿತಿಗತಿಯನ್ನು ಮನಗಂಡು ತಾವು ಗ್ರಾಮ ಮತ್ತು ನಗರ ಪ್ರದೇಶದ ಜನರನ್ನು ಗಮನದಲ್ಲಿಟ್ಟುಕೊಂಡು ಅವರ ಸೃಜನಶೀಲತೆಗೆ ತಕ್ಕಂತೆ ಶಿಕ್ಷಣವನ್ನು ನೀಡಬೇಕೆಂದು ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟಬೇಕೆಂಬ ಆಸೆಯಿಂದ 2006ರಲ್ಲಿ ಅಲ್ಲಿ ಸೃಷ್ಟಿ ಶಿಕ್ಷಣ ಸಂಸ್ಥೆಯನ್ನು ಸಹಪಾಠಿಗಳೊಂದಿಗೆ ಸಿಂಧನೂರಿನಲ್ಲಿ ಸ್ಥಾಪಿಸಿದರು. ನಮಸ್ಕಾರ, ನನ್ನ ಹೆಸರು ಶರಣಪ್ಪ ಪೊಲೀಸ್ ಪಾಟೀಲ್ ಅಂತ. ಸತ್ಯನಾರಾಯಣ ಶೆಟ್ಟಿ ನಾನು ಅಂದರೆ ಶೆಟ್ಟಿ ದೋಸ್ತ. ಕ್ರಿಕೆಟ್ ಸ್ಪೋರ್ಟ್ಸ್ ಆಗಲಿ, ಅವ್ರು B.Ed ಆಗಲಿ, ಎಲ್ಲಿಗೆ ಹೋದ್ರು, ಉಜಿರೆಗೆ ಹೋದ್ರು ಬಿಡುತ್ತೆ ಎನಿ ಟೈಮ್ ಫೋನ್ ಅವ್ರದ್ದು ನಮ್ಮದು ಕಾಂಟ್ಯಾಕ್ಟ್ ಭಾಳ ಆತ್ಮೀಯವಾಗಿತ್ತು. ಬಟ್ ಕಾಲೇಜ್ ಮಾಡಬೇಕಾದ್ರೂ ಬಿಡುತ್ತೆ ಫಸ್ಟ್ ಕಾಲೇಜ್ ಆಕ್ಸ್ಫರ್ಡ್ ಕಾಲೇಜ್ ಮಾಡೋಕ್ಕಿಂತ ಮುಂಚೆಗೆ ಸೃಷ್ಟಿ ಕಾಲೇಜ್ ಮಾಡಿದ್ವಿ ಅವರು ನಾವು ಕೂಡ. ಆ ಕಾಲೇಜ್ ಮಾಡೋಕ್ಕಿಂತ ಮುಂಚೆಗೆ ಬಿಫೋರ್ ಏನು ಮಾಡಿದ್ವಿ ಅಂದರೆ ಏನೇನು ಮಾಡ್ಬೇಕು ಅನ್ನೋದು ಅವ್ರು B.Ed ಮುಗಿಸ್ಕೊಂಬಂದಿದ್ರು. ನಾವು ಇಲ್ಲಿ ಹೊಲ ಮಾಡ್ತಾಯಿದ್ವಿ. ನಾವು ಬಟ್ಟೆ ಅಂಗಡಿ ಮಾಡ್ಬೇಕು ಅನ್ನೋದಿತ್ತು ಭಾಳ. ಏನನ್ನೊಂದು ದುಡಿಬೇಕಲ್ಲ, ಆರ್ಥಿಕವಾಗಿ ಬಟ್ಟೆ ಅಂಗಡಿ ಮಾಡ್ಬೇಕು ಅನ್ನೋದಿತ್ತು ನಮ್ಮ ತಲೆಯಲ್ಲಿ, ಇಬ್ಬರು ತಲೆಯಲ್ಲಿ. ನಾವು ಅವ್ರ ಅಣ್ಣ ರಾಮಣ್ಣ ಅಂತ ಅವ್ರಿಗೆ ಹೇಳಿದ್ವಿ. ಅವರಿದ್ರೆ ಬಟ್ಟೆ ಅಂಗಡಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಕುಂದ್ರಬೇಕು 24 ಗಂಟೆ, ಅದು ಆಗೋದಲ್ಲ ಅಂತ ನಮ್ಮ ಮಾತಂದ್ರು. ಬಟ್ ಆಮೇಲೆ ನೆನೆಸ್ಕೊಂಡು ಕಾಲೇಜ್ ಮಾಡೋಕ್ಕೆ ಇನ್ಸ್ಪೆಕ್ಟ್ ಮಾಡ್ತೀನಿ, ಏನು ಮಾಡೋಣ ಅಂತೇಳಿ ಕಾಲೇಜ್ ಮಾಡಿದ್ವಿ. ಒಂದು ಸೃಷ್ಟಿ ಕಾಲೇಜ್ ಅಂತ ಫಸ್ಟ್ ಮಾಡಿದ್ದು. ಅವಾಗ ಮಾಡ್ಬೇಕಂದ್ರೆ ಅವಾಗ ಪರಿಸ್ಥಿತಿ ಗುಟ್ಟೆ ಗಂಭೀರ. ಅಷ್ಟು ದುಡ್ಡು ಹೊಂದಾಣಿಕೆ ಇರ್ತಿದ್ದಿಲ್ಲ. ಕಷ್ಟಪಟ್ಟು ಅವ್ರದ್ದಾದ್ರಷ್ಟೇ ನಮ್ದಾದ್ರಷ್ಟೇ, ಹೊಲ ಐತನದಷ್ಟೇ, ಅವ್ರದ್ದು ಅಂಗಡಿ ಇತ್ತು, ಬೇಸಿದ್ದು ಇಲ್ಲ ಅನ್ನೋಕ್ಕಂಗ ನಮಗೆ ಬೇಸಿದ್ದು. ಅವ್ರು ಬಟ್ ಹೊಂದಾಣಿಕೆ ಮಾಡಿ ನಮ್ಮನ್ನು ನೆಮ್ಮದಿ ಆಗ್ಬೇಕಲ್ಲ. ಅವ್ರ ಮನೆಯವ್ರು ಆಗ್ಬೇಕು, ನನ್ನ ಮನೆಯವ್ರು ಆಗ್ಬೇಕು, ಕಷ್ಟ ಹಂಗೆ ಮಾಡಿ ಆವಾಗ ಮತ್ತೆ ತಗೊಂಡು ಮತ್ತೆ 80,000 ರೂಪಾಯಿ ಕೊಟ್ಟು ಸೃಷ್ಟಿ ಕಾಲೇಜ್ ಕಷ್ಟಪಟ್ಟು ಮಾಡಿದ್ವಿ. ಅದು ಅನುವಾರ ಬೇಸೋಯ್ತು, ಕಾಲೇಜೇನು ಬೇಸಾಯಿತು. ಅದರಿಂದ ಹೊರಗೆ ಬಂದ್ವಿ. ಅದು ಒಂದು ಕೆಟ್ಟ ಘಟನೆ. ಅಲ್ಲಿಂದ ಬಂದು ಅವರು ಆರ್ಥಿಕವಾಗಿ ನಮಗೇನು ಅನಿಸ್ತು, ಬೇಡಪ್ಪ ಈ ಕಾಲೇಜ್ ಕೆಲಸ, ನಾವು ಈ ಕಡೆ ಬಂದ್ವಿ. ಅವರು ಬಿಡಲಿಲ್ಲ ಛಲ. ಆ ಛಲವನ್ನು ಇಟ್ಕೊಂಡು ಅವ್ರು ಬೇರೆ ಇದ್ದಿದ್ದಿಲ್ಲ, ಅಲ್ಲೇ ನಿಂತ್ಕೊಂಡು ಕಾಲೇಜು ಮಾಡ್ಕೊಂಡ್ರು. ಮತ್ತು ಪುನಃ ಬೇರೆ ಕಾಲೇಜ್ ಮಾಡಿ ಕಟ್ಕೊಂಡು ಸ್ಥಾನಕ್ಕೆ ಬಂದಾರ. ಒಳ್ಳೆಯ ರೀತಿಯಿಂದ ಹೊಂಟಿದ್ದಾರೆ. ಅದರಂಗೆ ಅವ್ರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ ಸತ್ಯನಾರಾಯಣ ಶೆಟ್ಟಿ. ನನ್ನ ಹೆಸರು ಶಿವಪಾರಾಯಣವ್ರು ಅಂತೇಳಿ ನೋಡ್ಕೊಂಡೆ. ಸತ್ಯನಾರಾಯಣ ನಾವು ಸ್ನೇಹಿತರು. ಒಂದು ಹೈಸ್ಕೂಲಿಂದ ಡಿಗ್ರಿವರೆಗೂ ಕ್ಲಾಸ್ಮೇಟ್ ಆಗಿದ್ವಿ. ಹ್ಯಾಪಿ ಬರ್ತ್ಡೇ ಸರ್. ನಮ್ಮ ಹೆಸರು ಕೆ. ತಿರುಮಲ ಶೆಟ್ಟಿ ಅವರು. ನಮ್ಮ ಹಳೆಯ ಸತ್ಯನಾರಾಯಣ ಶೆಟ್ಟಿ ಅವರ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಹೆಸರು ಸೋಮಶೇಖರ ಮಾಲಿಪಟ ಅಂತೇಳಿ. ನಾವು ಈಗ ಸತ್ಯನಾರಾಯಣ ಶ್ರೇಷ್ಠಿ ಅವರ
ಪ್ರಧಾನರಾದಂಥ ಶ್ರೀನಿವಾಸ್ ಶ್ರೇಷ್ಠಿ ಅವರ ನಾವು ಒಟ್ಟಿಗೆ ಓದ್ತಾ ಇದ್ವಿ, ಅಂದರೆ ನಮ್ಮ ಕ್ಲಾಸ್ಮೇಟ್ ಅವರು. ನನ್ನ ವೈಯಕ್ತಿಕವಾಗಿ ಶುಭಾಶಯಗಳು ಕೊಡ್ತೀನಿ ಅವರಿಗೆ. ಜೀವನದಲ್ಲಿ ಆ ದೇವರು ಉತ್ತಮ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಸುಖ ಶಾಂತಿ ಸಮೃದ್ಧಿ ಹಾಗೂ ಅವರಿಷ್ಟದಂತೆ ಜೀವನ ನಡೆಯಲಿ. ಅದೇ ರೀತಿಯಾಗಿ ಅವ್ರ ಜೊತೆಗೆ ಅವ್ರ ಕುಟುಂಬದ ಸದಸ್ಯರೆಲ್ಲರೂ ಚೆನ್ನಾಗಿರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಚಿಸೋ ಅಂತ, ನಮ್ಮ ಫ್ರೆಂಡ್ ಸತ್ಯನಾರಾಯಣ ಶೆಟ್ಟಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಸತ್ಯನಾರಾಯಣ ಶೆಟ್ಟಿ. ಮುಂದೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಬೆಳಿ. ಏನಿಲ್ಲ, ನಮ್ಮ ಕ್ಲಾಸ್ಮೇಟ್ ಆಗಿದ್ದ ಇಷ್ಟು ಮಟ್ಟಿಗೆ ಬೆಳೆದಂದ್ರೆ ನಮ್ಗೆ ಹೆಮ್ಮೆ ವಿಷಯ. ಸೊ ಆಲ್ ದಿ ಬೆಸ್ಟ್ ಸತ್ಯನಾರಾಯಣ. ನನ್ನ ಹೆಸರು ವೆಂಕಟೇಶ್ ಶೆಟ್ಟಿ ಅಂತೇಳಿ. ಜೊತೆಗೆ ಹಂತ ಹಂತವಾಗಿ ಅವ್ರು ಬೆಳಿತಾನೆ ಇದ್ದಾರೆ ಹೊರತು ಜನಕ್ಕೆ ಕಡಿಮೆ ಅಂತ ಆಗಿಲ್ಲ ಅವ್ರ ವರ್ಚಸ್ಸು. ಈಗ ನಮ್ಮ ಎಲ್ಲ ರೀತಿಯಿಂದ ಸಹಾಯ ಮಾಡಿದ್ರಾಗೂ ಎತ್ತಿದ ಕೈ. ಹೊಸ ಹೊಸ ಪ್ರೋಗ್ರಾಮ್ಗಳು, ಹೊಸ ಇವೆಂಟ್ಗಳು ಮಾಡ್ತಾರೆ ಅವರು ಕಾಲೇಜಿನಲ್ಲಿ. ನಾನಾ ಥರ ಮಾಡಿ ಬಡ ಮಕ್ಕಳಿಗೆ ಸಹಾಯ ಹೆಲ್ಪ್ ಮಾಡಿದ್ರೆ ಮುಂದಿರ್ತಾರೆ. ಸತ್ಯ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ 2009ರಲ್ಲಿ ಸ್ಫೂರ್ತಿ ಶಿಕ್ಷಣ ಸಂಸ್ಥೆ ಕಾಟ್ಕಿಯಲ್ಲಿ ಸ್ಥಾಪನೆ ಮಾಡಿದರು. 2011ರಲ್ಲಿ ತೃಪ್ತಿ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆ ಸಿಂಧನೂರಿನಲ್ಲಿ ಸ್ಥಾಪನೆಯ ಮೂಲಕ ಸಿಂಧನೂರು ಶೈಕ್ಷಣಿಕ ಇತಿಹಾಸದಲ್ಲಿಯೇ ಹೊಸ ಕ್ರಾಂತಿ ಮೂಡಿಸುತ್ತಾ ಸಾಗುತ್ತಿದೆ. ಅಪರಿಪೂರ್ಣವಾದ ಇವರ ಜೀವನದಲ್ಲಿ ದಿನಾಂಕ 26/12/2012ರಂದು ಬಾಳ ಸಂಗಾತಿಯಾಗಿ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಜೊತೆಯಾಗಿ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಂಡು ಪ್ರತಿಯೊಂದು ಕಾರ್ಯಗಳಿಗೆ ಜೊತೆಯಾಗಿ ನಿಂತು ಬದುಕನ್ನು ಪರಿಪೂರ್ಣಗೊಳಿಸಿ ಜೀವನದ ಏಳಿಗೆಗೆ ಸದಾ ಸಹಕರಿಸಲು ಜೊತೆಯಾಗಿ ನಿಂತವರು ಶ್ರೀಮತಿ ದೀಪಾ SN ಶ್ರೇಷ್ಠಿರವರು. ಅಮ್ಮ ಸುಪ್ಪ, ನಾನು ಸುಪ್ಪ, ನಾನು ಬುಡ್ಗಲ್ಲ ಬ್ಯಾಗಲ್ಲ, ನೀನು ನಾನು ದೀಪಾ, ನಾನು ಸತ್ಯನಾರಾಯಣ ಶೆಟ್ಟಿ ಅವರ ವೈಫು. ನನ್ನ ಹುಟ್ಟೂರು ಮತ್ತು ತವರೂರು ಬಂದು ಕಂಪ್ಲಿ. ನನ್ನ ತಂದೆ ರಾಮಕೋಟಯ್ಯ, ತಾಯಿ ಬೈಸಾನಿ ಸುಬ್ಬರಾಜಮ್ಮ. ನನಗೆ ಒಬ್ಬ ಅಣ್ಣ, ಅಕ್ಕ ಮತ್ತು ತಂಗಿ ಇದ್ದಾರೆ. ನನ್ನದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು BSc B.Ed. ಫಸ್ಟ್ ಸ್ಟೇಜ್ ಆಫ್ ಕೊರೋನಾದಲ್ಲಿ ನನ್ನ ತಂದೆ ತೀರ್ಕೊಂಡ್ರು. ಬಟ್ ಅವ್ರಿಗೆ ಕೊರೋನಾ ಬರಲಿಲ್ಲ. ಆ ಹೆದರಿಕೆಗೆ ಅವರು ತೀರ್ಕೊಂಡ್ರು. ನಮ್ಮ ತಾಯಿ ಮತ್ತು ಅಣ್ಣ ಬಂದು ಸೆಕೆಂಡ್ ಸ್ಟೇಜ್ ಆಫ್ ಕೊರೋನಾದಲ್ಲಿ ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವುದಂಗಾಗಿ ಬೆವರಿರೋ ಸೂಚನೆ. ಇಲ್ಲೇ ಕಳ್ಕೊಂಡ್ವಿ ನಾವು, ನಾನು ಮತ್ತು ನಮ್ಮ ಮನೆಯವರು. ಆ ಟೈಮ್ನಲ್ಲಿ ಸ್ಟೂಡೆಂಟ್ಸ್ ಕೆಲವು ಅಂದರೆ ಎಕ್ಸ್ ಸ್ಟೂಡೆಂಟ್ಸ್ ಪ್ರವೀಣ್ ಮತ್ತು ಸೋಯಬ್, ಈಗ ಯಾರೇ ಆಗಲಿ ಕೊರೋನಾ ಬಂದಿದೆ ಅಂತಂದರೆ ಜೀವದ ಪ್ರಶ್ನೆ ಆ ಟೈಮ್ನಲ್ಲಿ. ಬಟ್ ಅವರಿಬ್ಬರು ಮಾತ್ರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿದ್ದು ಅವ್ರನ್ನ ಸ್ಮಶಾನಕ್ಕೆ ಕಳಿಸ್ಬಿಟ್ಟು ನಮ್ಮ ತಂದೆನ, ನಮ್ಮ ತಾಯಿನ ಮತ್ತು ನಮ್ಮ ಅಣ್ಣನ ಕಳಿಸಿ ಬರೋ ತನಕ ಅವ್ರು ನಮ್ಮ ಹಿಂದೆನೇ ಇದ್ದರು. ಹಾಗೆ ಸರ್ ಕೂಡ ಒಂದೂವರೆ ತಿಂಗಳ ತನಕ ನಾನು ಬಿಟ್ಟು ಇರಲಿಲ್ಲ. ನನ್ನ ಜೊತೆಯಲ್ಲೇ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬಂದು ನನ್ನ ಜೊತೆಗೆ ಇರ್ತಾಯಿದ್ರು. ಆ ಟೈಮಲ್ಲಿ ತುಂಬ ಡಿಪ್ರೆಸ್ ಆಗಿಬಿಟ್ಟಿದ್ವಿ ನಾವು. ಯಾಕಂದರೆ ನಮ್ಮ ಕಣ್ಣು ಮುಂದೆನೇ ಕಳ್ಕೊಂಡಿದ್ವಿ. ಯಾವಾಗಲೂ ಯಾವ ಟಿವಿಯಲ್ಲೋ ಯಾವ ನ್ಯೂಸಲ್ಲೋ ಓದ್ತಾ ಇದ್ವಿ. ಬಟ್ ನಮ್ಮ ಲೈಫಲ್ಲೇ ಮೂವರು ಒಂದೇ ಸತಿ ತೀರ್ಕೊಂಡಿದ್ದನ್ನು ನಾವು ಮರೆಯೋಕ್ಕೆ ಆಗಲ್ಲ. ಅದನ್ನು ಹೆಂಗೂ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ನನ್ನ ಮಗಳು ಬಂದಮೇಲೆ ಸ್ವಲ್ಪ ನಾನು ಆ ನೋವಿಂದ ಹೊರಗಡೆ ಬರ್ತಾ ಇದ್ದೀನಿ. ಸಾರ್ ಸಿಟಿಗೇರಿದ್ರು, ನಾನು ಸಿಟಿಗೇರಿದ್ರು. ಫಸ್ಟ್ ಬಂದು ಮಾತಾಡ್ಸೋದು ಮಾತ್ರ ಸಾರೇ. ಬಟ್ ನಾನು ಮಾತ್ರ ಯಾವತ್ತಿಗೂ ಇಲ್ಲಿವರೆಗೂ ಮಾತಾಡ್ಸೇ ಇಲ್ಲ. ಅವ್ರು ಸಿಟಿಗೇರಿದ್ರು ಏರ್ಲಿದ್ರು, ನಾನು ಒಟ್ಟು ನಂಗೆ ಸಿಟ್ಟು ಬಂದಿದೆ ಅಂದರೆ ಅವ್ರು ಸಿಟಿಗೇರಿದ್ರು, ನಾನು ಸಿಟಿಗೇರಿದ್ರು, ಅವರೇ ಬಂದು ಮಾತಾಡ್ಸೋದನ್ನು ನಾನು ಮಾತಾಡ್ಸಿಲ್ಲ. ಕೈವರ್ಸ್ಕೊಳ್ಳೋ ಟವಲ್ ತೊಗೊಂಡು ಚೇರ್ ಮೇಲಿರೋ ಧೂಳ ಜಾಡಿಸಿದೆ, ಕಬೋರ್ಡ್ ಮೇಲೆ ಇರೋ ಧೂಳ ಜಾಡಿಸ್ತಾರೆ, ಮತ್ತು ಅದನ್ನೇ ಯೂಸ್ ಮಾಡ್ತಾರೆ. ಇದು ಮಾತ್ರ ನನಗೆ ತುಂಬ ಇಷ್ಟ ಆಗೋದಿಲ್ಲ. ನಮ್ಮ ಸರ್ ಕೂಡ ನನಗೆ ಯಾವಾಗವಾಗ ಜಾಸ್ತಿ ಪ್ರೀತಿ ಇದ್ದಾಗ ಲವ್ ಯು ಅಂತ ಹೇಳ್ತಾ ಇರ್ತಾರೆ. ನಾನು ಮಾತ್ರ ಒಂದು ದಿನ ಹೇಳಿಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಇಲ್ಲಿವರೆಗೂ ನಾನು ಹೇಳೇ ಇಲ್ಲ. ಸೊ ಈ ಮೂಮೆಂಟಲ್ಲಿ ಹೇಳ್ತಾ ಇದ್ದೀನಿ,
ಐ ಲವ್ ಯು ಸರ್. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ. ಸಂಸ್ಥೆಯ ಮೂಲಕ ಸಾಮಾಜಿಕ ಸೇವೆ. ಎಲ್ಲಿ ಕತ್ತಲೆ ಇದೆಯೋ ಅಲ್ಲಿ ತಣ್ಣೀರು ಬೆಳಕು, ಹಸಿದ ಹೊಟ್ಟೆಯ ಮೇಲೆ ಬೆಳದಿಂಗಳ ಚೆಲ್ಲಿ ಮುಂಬರುವ ನಿಮಗೆ ಶುಭವನ್ನು ತರಲಿ. ಮಲಗಿದರೆ ಕನಸು, ಎದ್ದರೆ ಪಯಣ, ಹೀಗಿದೆ ಬದುಕು. ಇರುವಷ್ಟು ದಿನ ಸಾಗಲಿ ನಿಮ್ಮಿಂದ ಒಳ್ಳೆಯ ಕೆಲಸ ಎಂಬಂತೆ ಆಕ್ಸ್ಫರ್ಡ್ ಸಂಸ್ಥೆಯ ಶಿಕ್ಷಣ ಚಟುವಟಿಕೆಗಳ ಜೊತೆಗೆ ಕಾಲೇಜಿನ NSS ಘಟಕದ ಮೂಲಕ ಅನೇಕ ಸಮಾಜಮುಖಿ ಪ್ರಗತಿಪರ ಕಾರ್ಯಗಳನ್ನು ಮಾಡುತ್ತಾ ಸಂಸ್ಥೆಯನ್ನು ಮನೆ ಮಾತಾಗಿಸಲಾಯಿತು. ಮೂಲಭೂತ ಸೌಕರ್ಯಗಳಿಲ್ಲದ ಗ್ರಾಮಗಳತ್ತ ಗಮನವಹಿಸಿ ಸರ್ಕಾರಿ ಯೋಜನೆಗಳ ಸದ್ಬಳಕೆ ಮಾಡಿಕೊಳ್ಳಲು ಜಾಗೃತಿ ಮೂಡಿಸಿ NSS ಘಟಕದ ಮೂಲಕ ಕೈಗೊಂಡ ಕಾರ್ಯಗಳು. ಸಿಂಧನೂರು ತಾಲೂಕಿನ ರಾಮ ಕ್ಯಾಂಪ್, ಕನ್ನಾರಿ, ಮಲ್ದಿನಿ ಕ್ಯಾಂಪ್, ಚಿಂತಾಮನದೊಡ್ಡಿ, ವೆಂಕಟೇಶ್ವರ 150ಕ್ಕೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಿ ಬಯಲು ಮತ್ತು ಶೌಚಾಲಯ ಗ್ರಾಮಗಳನ್ನಾಗಿ ಮಾಡುವಲ್ಲಿ ಯಶಸ್ವಿಯಾದರು. ರಾಯಚೂರು ಜಿಲ್ಲೆ ಸಿಂಧನೂರಿನ ಪ್ರಾಂಶುಪಾಲರು ಸತ್ಯನಾರಾಯಣ ಶೆಟ್ಟಿಯವರು ಸ್ನೇಹಿತರು ವಿದ್ಯಾರ್ಥಿಗಳನ್ನ ಕಟ್ಕೊಂಡು ಏನೋ ಮಾಡಿದ್ರು. ಬಹಳ ಕಡೆ ಪ್ರಾಂಶುಪಾಲರು ಏನೇನೋ ಬೇರೆ ಎಲ್ಲ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಇವ್ರು ಮಾಡಿದ ಕೆಲಸ ಏನು ಅಂದ್ರೆ ಹೀಗೆ. ಇವರು ಸತ್ಯನಾರಾಯಣ ಶೆಟ್ಟಿ, ರಾಯಚೂರು ಜಿಲ್ಲೆ ಸಿಂಧನೂರಿನ ಆಕ್ಸ್ಫರ್ಡ್ ಕಾಲೇಜಿನ ಸಂಸ್ಥಾಪಕ ಪ್ರಾಂಶುಪಾಲರು. ಕಾಲೇಜ್ಗೆ ಸೀಮಿತವಾಗದ ಇವರು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಯತ್ತ ವಿಶೇಷ ಗಮನ ಹರಿಸಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ ಬಯಲು ಶೌಚ ಮುಕ್ತ ಗ್ರಾಮಗಳ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದು ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ತಮ್ಮ ಕಾಲೇಜಿನ NSS ವಿದ್ಯಾರ್ಥಿಗಳು ಹಾಗೂ ಸ್ನೇಹಿತರ ಸಹಕಾರದಿಂದ 3 ತಿಂಗಳಲ್ಲಿ ತಾಲೂಕಿನ ಕನ್ನಾರಿ ಗ್ರಾಮದಲ್ಲಿ 40, ಮಲದಿನಿ ಕ್ಯಾಂಪ್ನಲ್ಲಿ 12, ರಾಮ ಕ್ಯಾಂಪ್ನಲ್ಲಿ 23, ವೆಂಕಟೇಶ್ವರ ಕ್ಯಾಂಪ್ನಲ್ಲಿ 22, ಚಿಂತಮಾನದೊಡ್ಡಿಯಲ್ಲಿ 35 ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಇದುವರೆಗೂ 15 ಲಕ್ಷ ಹಣ ಖರ್ಚು ಮಾಡಿದ್ದು. ಮಠದಲ್ಲಿ ಗವಿ ಸಿದ್ದೇಶ್ವರ ಮಠದಲ್ಲಿ ಒಂದು ಸಮಾಜಕ್ಕೆ ಮುಖ್ಯ ಕೆಲಸ ಮಾಡಿ ಬಂದಿದ್ದಾರೆ ಹುಡುಗರೆಲ್ಲ, ಕ್ಲೀನಿನೆಸ್ ಎಲ್ಲ. ಈ ಕೆಲಸ ಮಾಡಬೇಕು. ಬರ್ತಡೇಗೆ ಒಂದು ಅರ್ಥಪೂರ್ಣ ಸಿಗ್ಬೇಕಂತಂದ್ರೆ ಸೋಷಿಯಲ್ ಆಕ್ಟಿವಿಟೀಸ್ ಮಾಡಿದ್ರಷ್ಟೇ ಹುಟ್ಟು ಹಬ್ಬಕ್ಕೆ ಒಂದು ಮೌಲ್ಯ ವ್ಯಾಲ್ಯೂಸ್ ಬರುತ್ತೆ. ಹಾಗಾಗಿ ಮಾತಾಡ್ಬೇಕಾದ್ರೆ ಒಂದು ಬುಕ್ಕ ಬರೀಬಹುದು ಅವನ ಬಗ್ಗೆ. ಬಟ್ 2-3 ಮಿನಿಟ್ಸ್ನಲ್ಲಿ ಇಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಅವನಿಗೆ ಇನ್ನೊಂದು ಲಾಸ್ಟ್ 2 ಇಯರ್ಸ್ನಲ್ಲಿ ಒಳ್ಳೇದೇನಾಗಿದೆ ಅಂತಂದ್ರೆ ಅವನು ಪಾಪು ಆಗಿದೆ, ಪ್ರೇರಣಾ ಅಂತೇಳಿ. ಶಿ ಇಸ್ ಎ ಲವ್ಲಿ ಕಿಡ್ ಅಂಡ್ ವೆರಿ ನೈಸ್ ವೈಫ್, ವೆರಿ ಗುಡ್ ಕ್ಯಾರೆಕ್ಟರ್ ವೈಫ್ ಅವನ ಜೊತೆಗಿದ್ದಾರೆ. ಎಲ್ಲ ಸ್ಟಾಫ್ ಇದೆ, ಮಕ್ಕಳಿದ್ದಾರೆ. ಅದ್ಭುತವಾಗಿ ಒಂದು ಜೀವನ ಮುಂದಿನ ದಿನಗಳಲ್ಲಿ ನಡೀಲಿ. ಆಯುಷ್ಯ, ಆರೋಗ್ಯ, ಹಣ ಎಲ್ಲ ಅವನಿಗೆ ಸಿಗಬೇಕು. ಇನ್ನು ಹೆಚ್ಚೆಚ್ಚು ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳು ಸತ್ಯ ಮತ್ತೆ ಅವರು ಕಾಲೇಜ್ ವಿದ್ಯಾರ್ಥಿಗಳು, ಅವ್ರ ಫ್ಯಾಕಲ್ಟಿ ಎಲ್ಲರೂ ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಮೈ ಬೆಸ್ಟ್ ವಿಶಸ್ ಟು ಸತ್ಯ ಅಂಡ್ ಹ್ಯಾಪಿ ಬರ್ಡೇ ಮೈ ಡಿಯರ್ ಫ್ರೆಂಡ್ ಸತ್ಯನಾರಾಯಣ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸಹೋದರಾಗಿರ್ತಕ್ಕಂಥ ಸತ್ತಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ. ನಿಮ್ಮ ಒಂದು ಸತತ ಪ್ರಯತ್ನ, ಬಹಳಷ್ಟು ಶ್ರಮ ಜೀವನ, ಹಾಗೆಯೇ ಜೀವನೋತ್ಸಾಹ, ವಿದ್ಯಾರ್ಥಿಗಳೊಂದಿಗೆ ಬೆರೆಯುವ ಶಕ್ತಿ, ಗುಣ, ಹೀಗೆ ಎಲ್ಲವೂ ಆ ತಾಯಿ ಅಂಬಾದೇವಿ ಕರುಣಿಸಲಿ. ದೇವರು ಒಳ್ಳೆಯ ಆರೋಗ್ಯ ಆಯುಸ್ಸು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಿಮ್ಮಿಂದ ಸಾಧನೆಗಳು ಹೊರಮೂಲೆ ಅಂತೇಳಿ ಹಾರೈಸ್ತೀನಿ ಅಣ್ಣ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಜೊತೆಯಾಗಿ ತಾಲೂಕಿನ ಅಮರಾಪುರ, ಕಲ್ಮಂಗಿ, ಒಳಬಳ್ಳಾರಿ, ತಿಮ್ಮಾಪುರ ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡಿಸಲಾಯಿತು. ತಾಲೂಕಿನ ಸುಕ್ಷೇತ್ರ ಎದ್ದಲದೊಡ್ಡಿ ಶ್ರೀಮಠದ ಊಟದ ಅಡಿಗೆ ಕೋಣೆ ನಿರ್ಮಾಣಕ್ಕಾಗಿ 1 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ಇಟ್ಟಿಗೆಗಳನ್ನು ಕೊಡಿಸಲಾಯಿತು. ಹಾಗೆ ರೌಡ್ಕುಂದ ಗ್ರಾಮದ ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ಕೊಡಿಸಲಾಯಿತು. ಇದರ ಜೊತೆಗೆ 2023-24ನೇ ಸಾಲಿನ ಪ್ರೌಢಶಾಲಾ ಹಂತದ ವಲಯ ಮಟ್ಟದ ಕ್ರೀಡಾಕೂಟ ಜವಾಬ್ದಾರಿ ವಹಿಸಿದ ರೌಡ್ಕುಂದ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಶಾಲೆಗೆ ವಲಯ ಮಟ್ಟದ ಕ್ರೀಡಾಕೂಟಗಳ ನಿರ್ವಹಣೆಗಾಗಿ 50,000 ರೂಪಾಯಿಗಳನ್ನು ನೀಡಲಾಯಿತು. ಹಾಗೆ ಒಳಬಳ್ಳಾರಿ ಶಾಲೆಯ ಬಿಸಿಯೂಟದ ತರಕಾರಿಗಳನ್ನು ಬೆಳೆಯಲು 50,000 ರೂಪಾಯಿಗಳ ವೆಚ್ಚದಲ್ಲಿ ತರಕಾರಿ ಬೆಳೆಯಲು ತೋಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಎದ್ದಲದೊಡ್ಡಿ ಗ್ರಾಮಕ್ಕೆ ತೆರಳಲು ರಸ್ತೆಯಲ್ಲಿನ ತಗ್ಗುಗಳನ್ನು ಟಾರ್ ಹಾಕಿ ಮುಚ್ಚಿಸಿ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಮುಳ್ಳು ಜಾಲಿಗಳನ್ನು ಸ್ವಚ್ಛಗೊಳಿಸಲಾಯಿತು.
ಹಾಗೆ 2024-25ನೇ ಸಾಲಿನ ಅಲಬನೂರು ಗ್ರಾಮದ ಸರಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಆವರಣದ ರಕ್ಷಣೆಗಾಗಿ ತಂತಿ ಬೇಲಿ ವ್ಯವಸ್ಥೆ ಮಾಡಲಾಯಿತು. ಶೈಕ್ಷಣಿಕ ಪ್ರವಾಸ ಕೈಗೊಂಡಿರುವ ಸಮಯದಲ್ಲೂ ಪ್ರವಾಸದ ನೈಸರ್ಗಿಕ ಸೌಂದರ್ಯಕ್ಕಾಗಿ ಮಾರು ಹೋಗಿ ಅಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಸಿಂಧನೂರಿನಲ್ಲಿ ಮರುಕಳಿಸಲು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರವಾಸದ ನಂತರ ಅನೇಕ ಗಿಡಗಳನ್ನು ನೆಡುವ ಕಾರ್ಯ ಕೈಗೊಳ್ಳಲಾಯಿತು. 2019ರಲ್ಲಿ ಕೊಡಗು ಮತ್ತು ಮಡಿಕೇರಿಯಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಉಂಟಾದ ಪ್ರವಾಹದಿಂದಾಗಿ ನೆರ ಸಂತ್ರಸ್ತರಿಗೆ 3 ಲಕ್ಷಗಳ ದೇಣಿಗೆ ಸಂಗ್ರಹಿಸಿಕೊಡಲಾಯಿತು. 2024ರಲ್ಲಿ ಅಂತರ್ ಕಾಲೇಜುಗಳ ವಿಶ್ವವಿದ್ಯಾಲಯ ಮಟ್ಟದ ಮಹಿಳಾ ಖೋ-ಖೋ ಪಂದ್ಯಾವಳಿಗಳ ಆಯೋಜನೆಯ ಜವಾಬ್ದಾರಿ ನಿರ್ವಹಣೆಗಾಗಿ 1,50,000 ರೂಪಾಯಿಗಳನ್ನು ವೆಚ್ಚ ಮಾಡಲಾಯಿತು. ಕರ್ನಾಟಕ ರಂಗಾಯಣ ಕಲಬುರ್ಗಿ ಮತ್ತು ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜಿಸಿರುವ ಕಾಲೇಜ್ ಯುವ ನಾಟಕ ರಂಗೋತ್ಸವ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ 21 ದಿನ ತರಬೇತಿ ನೀಡಿದ ರಾಯಚೂರು ಜಿಲ್ಲೆಯ ರಂಗಾಯಣ ಶಿಬಿರದ ನಿರ್ದೇಶಕರಿಗೆ 50,000 ರೂಪಾಯಿಗಳನ್ನು ಮಹೇಶ್ ಸರ್ಗೆ ಕೊಡಲಾಯಿತು. ಹಾಗೆ ರಂಗಾಯಣದ ನಿರ್ದೇಶಕರನ್ನು ಹೊರತುಪಡಿಸಿ ಶಿಬಿರದಲ್ಲಿ ಭಾಗಿಯಾದ 22 ವಿದ್ಯಾರ್ಥಿಗಳಿಗೆ ಕಾಲೇಜಿನ ಒಟ್ಟು ಶುಲ್ಕದಲ್ಲಿ ಅರ್ಧದಷ್ಟು ರಿಯಾಯಿತಿ ನೀಡಲಾಯಿತು. 2019-20ರಿಂದ ತಮ್ಮ ತಂದೆಯವರಾದ ದಿವಂಗತ ಎನ್ ಶೇಷಯ್ಯ ಶ್ರೇಷ್ಠಿ ಅವರ ಸ್ಮರಣಾರ್ಥವಾಗಿ ಸಮಾಜ ಸೇವೆಗೈದವರನ್ನು ಗುರುತಿಸಿ 25,000 ಮೌಲ್ಯದ ಮೇರುಜೀವ ಎಂಬ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತದೆ. ಅದೇ ರೀತಿಯಾಗಿ SSLC ಫಲಿತಾಂಶದಲ್ಲಿ 90% ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ದಾಖಲಾತಿಯನ್ನು ನೀಡಲಾಗುತ್ತಿದೆ. ಹಾಗೂ ತಾಲೂಕಿನ ಕಾರುಣ್ಯ ವೃದ್ಧಾಶ್ರಮದ ನಿರ್ಮಾಣಕ್ಕೆ 1,30,000 ರೂಪಾಯಿಗಳ ವೆಚ್ಚದಲ್ಲಿ ತಗಡುಗಳನ್ನು ಕೊಡಿಸಲಾಯಿತು. ಅದೇ ರೀತಿಯಾಗಿ ಸಿಂಧನೂರಿನ ಸ್ವಾಮಿ ರಾಮಕೃಷ್ಣ ಆಶ್ರಮಕ್ಕೆ ಪ್ರತಿ ವರ್ಷ 50,000 ರೂಪಾಯಿಗಳನ್ನು ದೇಣಿಗೆ ನೀಡಲಾಗುತ್ತದೆ. ಇದೇ ರೀತಿಯಾಗಿ ನಿಮ್ಮ ಸಮಾಜಮುಖಿ ಕಾರ್ಯಗಳು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಶ್ರೀ ಎನ್ ಸತ್ಯನಾರಾಯಣ ಶ್ರೇಷ್ಠಿರವರ ಜನ್ಮದಿನದ ನಿಮಿತ್ತ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ತೆರಳಿ 1 ದಿನ ಸೇವೆಗೈದು ಶ್ರೀಗಳ ಕೃಪೆಗೆ ಪಾತ್ರರಾದರು. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಎನ್ ಸತ್ಯನಾರಾಯಣ್ ಶ್ರೇಷ್ಠರವರಿಗೆ ಲಭಿಸಿದ ಬಿರುದು ಮತ್ತು ಪ್ರಶಸ್ತಿಗಳು. ಆಕ್ಸ್ಫರ್ಡ್ ಸಂಸ್ಥೆಯು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಈ ರೀತಿ ಅನೇಕ ಸಮಾಜ ಮತ್ತು ಸೇವೆಗಳನ್ನು ಮಾಡುವುದರ ಪ್ರತಿಫಲವಾಗಿ ಅನೇಕ ಪ್ರಶಸ್ತಿ ಮತ್ತು ಬಿರುದುಗಳು ಲಭಿಸಿವೆ. ಇದರಲ್ಲಿ ಪಬ್ಲಿಕ್ ಟಿವಿ ಮಾಧ್ಯಮದ ವತಿಯಿಂದ ಪಬ್ಲಿಕ್ ಹೀರೋ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಸುಕ್ಷೇತ್ರ ಇರಕಲ್ ಮಠದ ವತಿಯಿಂದ ಯುವ ಸ್ಫೂರ್ತಿ ಚೇತನ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ಕೆಂಗಲ್ ಹನುಮಂತಯ್ಯ ರಾಜಮಠದ ಪ್ರಶಸ್ತಿ ಹಾಗೂ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಈ ರೀತಿ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಸಂಸ್ಥೆ ಸಾಗುತ್ತಿರುವುದರಿಂದ ಸಂಸ್ಥೆ ಆರಂಭದಲ್ಲಿ 40 ವಿದ್ಯಾರ್ಥಿಗಳು ಹಾಗೂ 5 ಜನ ಉಪನ್ಯಾಸಕರೊಂದಿಗೆ ಆರಂಭವಾಗಿ ಪ್ರಸ್ತುತ 2,000 ವಿದ್ಯಾರ್ಥಿಗಳು ಹಾಗೂ 60 ಜನ ಉಪನ್ಯಾಸಕರ ಸಿಬ್ಬಂದಿಯೊಂದಿಗೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆರಾಧ್ಯ ಗುರು ಚನ್ನಬಸವೇಶ್ವರನನ್ನು ಬಸವಾದಿ ಶರಣರನ್ನು ಸ್ಮರಿಸುತ್ತಾ 46ನೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ನಮ್ಮ ಹೆಮ್ಮೆಯ ಸದ್ಭಕ್ತರಾದಂಥ ಶ್ರೀ ಸತ್ಯನಾರಾಯಣ ಶ್ರೇಷ್ಠಿಯವರ ಹುಟ್ಟುಹಬ್ಬದ ನಿಮಿತ್ತ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸರ್ವರು ಆ ಒಂದು ಸತ್ಯನಾರಾಯಣ ಶ್ರೇಷ್ಠಿಯವರ ಸಾಮಾಜಿಕ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚೆಚ್ಚಿಗೆ ಮಾಡುವುದರಲ್ಲಿ ಅವರ ಜೊತೆ ಕೈಗೂಡಿಸಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ತನ್ನದೇ ಆದಂತಹ ಒಂದು ವಿದ್ಯಾಶಕ್ತಿಯನ್ನು ದಯಪಾಲಿಸುವುದರೊಂದಿಗೆ ಇನ್ನೂ ಹೆಮ್ಮರವಾಗಿ ಬೆಳೆದು
ತನ್ನ ಶಕ್ತಿಯನ್ನು ನಮ್ಮ ಸಿಂಧನೂರಿನಾದ್ಯಂತ ಪಸರಿಸಲಿ. ಅಂತ ಒಂದು ಶಕ್ತಿಯನ್ನು ಬಸವಾದಿ ಶರಣರು ಚನ್ನಬಸವ ಶಿವಯೋಗೀಶ್ವರನು ಸತ್ಯನಾರಾಯಣ ಶ್ರೇಷ್ಠಿಯವರೇ ದಯಪಾಲಿಸಲಿ ಎಂಬತಕ್ಕಂಥ ಆಶೆಯನ್ನು ಆಶಿಸುತ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸುತ್ತೇವೆ. ಇವತ್ತಿನ ದಿವಸ ನಮ್ಮ ಸತ್ಯನಾರಾಯಣ ಶೆಟ್ಟಿಯವರ 46ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷವಾದ ಒಂದು ಸಂಗತಿಯಾಗಿದೆ. ಇವರ ಒಂದು ಜೀವನದಲ್ಲಿ ಇದೇ ರೀತಿ ತಮ್ಮ ಒಂದು ಶಿಕ್ಷಣ ಪ್ರೇಮವನ್ನು, ಶಿಕ್ಷಣ ವೃತ್ತಿಯನ್ನು, ಮಕ್ಕಳ ಮೇಲಿನ ಒಂದು ಪ್ರೀತಿಯನ್ನು ಇನ್ನೂ ಹೆಚ್ಚಿನ ಕಾಲ ಬೆಳಗೊಂಡು ಹೋಗಲಿ. ಅದರಂತೆಯೇ ಶ್ರೀಮಠದಲ್ಲಿ ಹಲವಾರು ಕಾರ್ಯಕ್ರಮಗಳ ಸೇವೆಯನ್ನು ಸಲ್ಲಿಸಿ ತಮ್ಮ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಕೇವಲ ತಾವಲ್ಲದೆ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಹಾಗೂ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಒಡಗೂಡಿ ಪೂಜ್ಯ ಗುರುಗಳ ಒಂದು ಸೇವೆಯನ್ನು ಜಾತ್ರಾ ಕಾರ್ಯಕ್ರಮದಲ್ಲಾಗುವುದು, ಇನ್ನುಳಿದ ಅನೇಕ ಕಾರ್ಯಕ್ರಮಗಳಾಗುವುದು ಶ್ರೀಮಠದ ಸೇವೆಯನ್ನು ಮಾಡಿದ್ದಾರೆ. ಅವರ ಮೇಲೆ ಹಾಗೂ ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಪೂಜ್ಯ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ. ಇದೇ ರೀತಿ ಈ ಸಂಸ್ಥೆಯು ಮುಂದುವರೆದು ಒಂದು ಹೆಸರಾದ ಇನ್ನೂ ಉತ್ತಮವಾದ ಹೆಚ್ಚು ಹೆಸರನ್ನು ಪಡೆಯಲಿ ಅಂತ ಹೇಳಿ ನಾನು ಆಶೀರ್ವಾದವನ್ನು ವಿರಮಿಸ್ತೀನಿ. ನನ್ನ ಹೆಸರು ಶ್ರೀನಿವಾಸ ಶೆಟ್ಟಿ, ಸತ್ಯನಾರಾಯಣ ಅವರ 2ನೇ ಅಣ್ಣ. ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮಾಜಿ. ಇನ್ನು ಇಷ್ಟು ಹತ್ರ ಬೆಳೆದಿಗೆಲ್ಲ ಇದಕ್ಕಿಂತ ಇನ್ನೂ ಉನ್ನತ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೆಸರು ಬರಲಿ ಅಂತ ನಾನು ಬೇಡಿಕೊಳ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ಸತ್ಯನಾರಾಯಣ ಸರ್, ಐ ಆಮ್ ವಿಶಿಂಗ್ ಯು ಹ್ಯಾಪಿ ಬರ್ಡೇ ಪಾರ್ಟ್ನರ್. ಹ್ಯಾಪಿ ಬರ್ಡೇ Happy birthday Chikappa. I really missing your birthday function. All the best for your future dad. Hi, I am Praveen Solanki, first batch student of Oxford College 2011 batch, and I feel very proud to say that I am the CEO of Oxford Group of Institutions. Today I feel happy to share my wishes on Satyanarayana sir birthday. Firstly, I would like to wish happy birthday Satyanarayana sir. God bless you with lots of happiness in life. May all your dreams come true. And many things are to share about Satyanarayana sir, but in one line I would like to say that he is kingmaker of our Oxford dynasty, and he will be always kingmaker for us. Thank you once again. Happy birthday sir. God bless you. Thank you. ಡಾಕ್ಟರ್ ವರ್ಷನ್ ಪಾಷಾ, ನಮ್ಮ ಆತ್ಮೀಯ ಗೆಳೆಯನಾದ ಸತ್ಯನಾರಾಯಣ ಶೆಟ್ಟಿ ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆಯ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಆರೋಗ್ಯ ಆಯುಷ್ಯ ಕೊಡಲೆಂದು ಆ ಅಲ್ಲನಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಅವರ ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆಯು ಇನ್ನೂ ಉನ್ನತ ಮಟ್ಟಕ್ಕೆ ಏರಲು ಬಯಸುತ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನನ್ನನ್ನು ನೆನೆಸಿಕೊಂಡದಕ್ಕೆ ಧನ್ಯವಾದಗಳು ಸತ್ಯನಾರಾಯಣ ಶೆಟ್ಟಿಯವರಿಗೆ. ಸತ್ಯನಾರಾಯಣ ನನ್ನ ಸಹಪಾಠಿ, ಅವನು ನಾನು ಒಂದೇ ಊರು. ನಾವು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿ ಈ ಕಡೆ ಪೊಲೀಸ್ ಇಲಾಖೆಗೆ ಹೋದ್ವಿ. ಅವನ ಡಿಗ್ರಿ ಮುಗಿಸ್ಕೊಂಡು ಮುಂದೆ B.Ed ಮಾಡಿಕೊಂಡು ಒಂದು ಸಂಸ್ಥೆಗೆ ಪಾಠ ಮಾಡಿ ತನ್ನದೇ ಮತ್ತೆ ಒಂದು ಸಂಸ್ಥೆ ಹುಟ್ಟಾಕಿ ಒಂದು ಒಳ್ಳೆ ಶಿಕ್ಷಣ ನೀಡ್ತಾ ಇದ್ದಾನೆ ಮಕ್ಕಳಿಗೆ. ಅವನಿಗೆ ಇವತ್ತಿನ ದಿನ ಹುಟ್ಟಿದ ಹಬ್ಬ, ಅವನಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಆತನ ಬೆಳವಣಿಗೆ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.